ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ ಶಾಸಕರುಗಳು ನಾ ಮುಂದು ತಾ ಮುಂದು ಅಂತ ಹರಸಾಹಸ ಪಡ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಕದತಟ್ಟಿ ವಾಪಸ್ ಬರ್ತಾ ಇದ್ದಾರೆ. ನೋಡಿ, ಮೊದಲನೇ ಲಿಸ್ಟಲ್ಲಿ ಒಂದಷ್ಟು ಜನ ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ರು. ಮೊದಲನೇ ಲಿಸ್ಟಲ್ಲೇ ನಮ್ಮ ಹೆಸರು ಅನೌನ್ಸ್ ಆಗ್ಬಿಡುತ್ತೆ, ನಾವು ಮಂತ್ರಿ ಆಗಿಬಿಡ್ತೀವಿ ಅಂತ ಹೇಳಿ. ಬಟ್ ಮೊದಲನೇ ಲಿಸ್ಟಲ್ಲಿ ಏನೆಲ್ಲ ಆಯಿತು ನಿಮಗೆ ಗೊತ್ತು. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 13 ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಸ್ಪೀಕರ್ ಆಗಿದ್ದಂತಹ ಯು.ಟಿ. ಖಾದರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಬಿಟ್ರೆ ಇನ್ಯಾರೂ ಕೂಡ ಹೊಸ ಮುಖಗಳ ಆಗಮನ ಆಗಲಿಲ್ಲ. ಹೊಸ ಮುಖ ಅಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಷ್ಟೇ. ಅದೆಲ್ಲದರ ನಡುವೆ ಒಂದಷ್ಟು ಸರ್ಗಸ್ಗಳಾಗ್ತಾ ಇದೆ. ಹೋಗ್ಲಿ, ಮೊದಲನೇ ಲಿಸ್ಟಲ್ಲಂತೂ ನಮ್ಮ ಹೆಸರು ಅನೌನ್ಸ್ ಆಗಲಿಲ್ಲ, ಎರಡನೇ ಲಿಸ್ಟಲ್ಲಾದರೂ ನಮ್ಮ ಹೆಸರು ಬರಬೇಕು. ನೋಡಿ, ಈಗ ಒಬ್ರಲ್ಲ ಇಬ್ರಲ್ಲ ಈ ಜಾತಿವಾರು ಮಿನಿಸ್ಟ್ರು ಪಟ್ಟ ಕೇಳೋದಕ್ಕೆ ರೆಡಿ ಆಗಿದ್ದಾರೆ. ನೋಡಿ, ನಮ್ಮ ಸಮುದಾಯಕ್ಕೆ ಇಷ್ಟು ಕೊಟ್ಟುಬಿಡಿ, ನಮ್ಮ ಸಮುದಾಯಕ್ಕೆ 2ರಿಂದ 3 ಸಚಿವ ಸ್ಥಾನ ಬೇಕೇ ಬೇಕು. ಈ ಕಡೆ ಮುಸ್ಲಿಮರು ಸಾಲಾಗಿ ನಿಂತ್ಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ಯು.ಟಿ. ಖಾದರ್ ಅವ್ರಿಗೆ ಕೊಟ್ಟಾಯ್ತು, ಇನ್ನೂ 2-3 ಬೇಕು ಅಂತ ಹೇಳಿ ಒಂದು 6 ಜನ ಲೈನಾಗಿ ನಿಂತಿದ್ದಾರೆ. ಹೆಂಗೋ ಜಮೀರ್ ಅವರನ್ನ ಕೈ ಬಿಟ್ಬಿಡ್ತಾರೆ ಅಂತ ಗೊತ್ತಾಗ್ತಿದ್ದಂತೆ ನಾ ಮುಂದು ತಾ ಮುಂದು ಅಂತ. ಬಟ್ ಅದು ಫೈನಲ್ ಆಗಿಲ್ಲ. ಜಮೀರ್ ಅವರನ್ನ ಕೈ ಬಿಟ್ಟಿದ್ದಾರಾ, ಸೆಕೆಂಡ್ ಲಿಸ್ಟಲ್ಲಿ ಅನೌನ್ಸ್ ಆಗುತ್ತಾ, ಅದು ಕಾಂಗ್ರೆಸ್ ಹೈಕಮಾಂಡು ಡಿಸೈಡ್ ಮಾಡುತ್ತೆ. ಈಗ ನಾವು ಲಿಂಗಾಯತ ವಿಚಾರಕ್ಕೆ ಬರೋದಾದ್ರೆ 12ಕ್ಕೂ ಹೆಚ್ಚು ಲಿಂಗಾಯತ ಶಾಸಕರು ಮಂತ್ರಿಗಿರಿಗಾಗಿ ಲಾಬಿ ನಡೆಸ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಸಾಕಷ್ಟು ಜನ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಕದ ತಟ್ಟಿ ವಾಪಸ್ ಬಂದಿದ್ದಾರೆ. ಪ್ರತಿ ವಾರ ಡೆಲ್ಲಿನ ಒಂದು ರೀತಿ ಟ್ರಿಪ್ ಹಂಗೆ ಮಾಡ್ಕೊಂಡ್ಬಿಟ್ಟವ್ರೆ. ಅಪ್ ಅಂಡ್ ಡೌನು 2 ಫ್ಲೈಟ್ ಟಿಕೆಟು ಮೋಸ್ಟ್ಲಿ 6 ತಿಂಗಳಿಂದ ರೆಗ್ಯುಲರ್ ಆಗಿ ಬುಕ್ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ನೋಡಿ, ಲಿಂಗಾಯತ ಶಾಸಕರುಗಳು ಮಂತ್ರಿಗಿರಿಯಾಗಿ ಸುಮಾರು 12 ಜನ ಲಾಬಿ ನಡೆಸ್ತಾ ಇದ್ದಾರೆ. ನೋಡಿ, ಇರೋದು 20 ಸ್ಥಾನ, ಆದರೆ ಆಕಾಂಕ್ಷಿಗಳ ಸಂಖ್ಯೆ ಇರೋದು 60. ಇಲ್ಲಿ 40 ಜನರನ್ನ ಹೆಂಗ್ ಸಮಾಧಾನ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ನಾಯಕರುಗಳು, ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು? ನೋಡಿ, ಈಗ ನಾವು ಒಂದು ಸಮುದಾಯ ಅಂತಾನೆ ತಗೊಳ್ಳೋದಾದ್ರೆ ಲಿಂಗಾಯತ ಸಮುದಾಯದಲ್ಲಿ 12ಕ್ಕೂ ಹೆಚ್ಚು, ಒಂದು 12ರಿಂದ 15 ಜನ ಲಾಬಿ ಮಾಡ್ತಾ ಇದ್ದಾರೆ. ನನಗೆ ಬೇಕು, ಪಕ್ಷದ ಹಿರಿತನದ ಆಧಾರದ ಮೇಲೆ ನಂಗೆ ಕೊಡಿ, ಇಲ್ಲ ನಾನು ಪಕ್ಷ ಬಿಟ್ಬಿಟ್ಟು ಬೇರೆ ಪಕ್ಷ ಬಿಟ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ, ಅಲ್ಲಿ ನನಗೆ ಬೇರೆ ರೀತಿಯ ಸ್ಥಾನಮಾನ ಇತ್ತು, ಅದನ್ನು ಬಿಟ್ಟು ನಾನು ಬಂದಿದ್ದೀನಿ, ನಾನು DCM ಆಗಿದ್ದೆ, ನನಗೆ ಬೇಕು ಸಚಿವ ಸ್ಥಾನ ಅಂತ. ಇನ್ನೊಬ್ರು, ಇಲ್ಲ ನನಗೆ ಬೇಕು ಮಹಿಳಾ ಕೋಟಾದಡಿಯಲ್ಲಿ ನನಗೆ ಕೊಡಿ ಸಚಿವ ಸ್ಥಾನ. ಮತ್ತೊಂದಿಷ್ಟು ಜನ ನಾವು 6ರಿಂದ 7 ಬಾರಿ ಶಾಸಕರಾಗಿದ್ದೀವಿ, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೀವಿ, 6ರಿಂದ 7 ಬಾರಿ ಶಾಸಕರು, ಹಾಗಾಗಿ ಅದೆಲ್ಲ ನಮಗೆ ಗೊತ್ತಿಲ್ಲ. 2028 ನಂತರ ನಾವು ಕಾಯಕ್ಕಾಗಲ್ಲ, ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಈ ಟರ್ಮಲ್ಲೇ ನಾವು ಸಚಿವರಾಗಬೇಕು ಅಂತ ಹೇಳಿ ಒಂದಷ್ಟು ಜನ ಕಾಯ್ತಾ ಇದ್ದಾರೆ. ನಾವಾಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಮಂತ್ರಿಗಿರಿಗಾಗಿ 12ಕ್ಕೂ ಹೆಚ್ಚು ಲಿಂಗಾಯತ ಶಾಸಕರುಗಳು ಲಾಬಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರ ಮೇಲಿದೆ ಹೈಕಮಾಂಡ್ ಕೃಪಾ ಕಟಾಕ್ಷ? ಯಾರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ? ಕೆಲವೊಂದಿಷ್ಟು ಜನರ ಹೆಸರನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಶಿವಾನಂದ ಪಾಟೀಲ್, ಶಾಸಕ ಶಿವಾನಂದ ಪಾಟೀಲ್ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಬೇಕು, ಸಾಕಷ್ಟು ಅನುಭವ ಇರುವಂತಹ ರಾಜಕಾರಣಿ ಶಿವಾನಂದ ಪಾಟೀಲ್ ಅವರು ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಹೆಂಗೂ ಮಾಡಿ 24 ತಿಂಗಳು ನಾನು ಸಚಿವರಾಗಬೇಕು ಅಂತ ಹೇಳಿ, ಲಿಂಗಾಯತ ಕೋಟಾದಡಿಯಲ್ಲಿ ನನಗೆ ಕೊಡಿ ಸಚಿವ ಸ್ಥಾನವನ್ನ. ಅದರ ಜೊತೆಗೆ SS ಮಲ್ಲಿಕಾರ್ಜುನ್ ಅವರು, ಶಾಮನೂರು ಶಿವಶಂಕರಪ್ಪ ಅವರ ಮಗ, ಮೊನ್ನೆ ತಾನೇ ಅವರ ಮಗ ಗೆದ್ರು, ಸಮರ್ಥ ಶಾಮನೂರು ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಸಚಿವರು ಕೂಡ ಆಗಿದ್ರು, ಸಿದ್ದರಾಮಯ್ಯ ಅವರು CM ಆಗಿದ್ದಂತಹ ಅವಧಿಯಲ್ಲಿ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗಬೇಕು, ಮತ್ತೊಮ್ಮೆ ನಾನು ಸಚಿವನಾಗಬೇಕು, ಹಿರಿತನದ ಆಧಾರದ ಮೇಲೆ
ಈ ನಿಟ್ಟಿನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಸಾಕಷ್ಟು ಶತಾಯಗತಾಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಲಿಂಗಾಯತ ಕೋಟಾದಡಿಯಲ್ಲಿ ನನಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿದ್ದರು. 3 ವರ್ಷಗಳ ಕಾಲ ಅವರಿಗೆ ಇದ್ದಂತಹ ಅಧಿಕಾರಾವಧಿಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಹೆಚ್ಚು ಜನಮನ್ನಣೆ ಇರುವಂತಹ ವ್ಯಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಮಹಿಳಾ ಕೋಟಾದ ಅಡಿಯಲ್ಲಿ ಅದರ ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ನಾಯಕಿ. ನನಗೆ ಬೇಕು, ಯಾವ ರೀತಿ ಸಿದ್ದರಾಮಯ್ಯ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಸಿಕ್ತೋ ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಸೊ ಏನು ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡು, ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಕೃಪಾಕಟಾಕ್ಷ ಇದ್ರೆ ಖಂಡಿತವಾಗ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಮ್ಮೆ ಸಚಿವೆ ಆಗ್ತಾರೆ. ಅದರ ಜೊತೆಗೆ ಮತ್ತೊಬ್ಬರು ಮಹಂತೇಶ್ ಕೌಜಲಗಿ ಅವರು ಕೂಡ ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ. ನಾನು ಕೂಡ ಸಚಿವ ಆಗಬೇಕು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅಂತ ಹೇಳಿ. ಅದರ ಜೊತೆಗೆ ಸಂಗಮೇಶ್ ಅವರು ಕೂಡ ನಾನಾ ರೀತಿಯ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಸಂಗಮೇಶ್ ಅವರು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನನಗೂ ಕೂಡ ಅವಕಾಶವನ್ನು ಕೊಡಬೇಕು ಕಾಂಗ್ರೆಸ್ ಹೈಕಮಾಂಡು ಅಂತ ಹೇಳಿ. ಅದರ ಜೊತೆಗೆ ಅಶೋಕ್ ಪಟ್ಟಣ್ ಅವರಂತೂ ಎಷ್ಟು ಬಾರಿ ದೆಹಲಿಗೆ ಹೋಗಿ ಹೈಕಮಾಂಡ್ ಕದ ತಟ್ಟು ಬಂದಿದ್ದಾರೋ ಲೆಕ್ಕವೇ ಇಲ್ಲ. ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ ಅಶೋಕ್ ಪಟ್ಟಣ್ ಅವರು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನನಗೆ ಅವಕಾಶ ಕೊಡಲಿ, ನಾವು ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ, ಶಾಸಕನಾಗಿದ್ದೀನಿ, ಸೊ ಹಾಗಾಗಿ ಒಂದು ಬಾರಿ ನನಗೆ ಅವಕಾಶ ಕೊಡಿ, ನನ್ನನ್ನು ಕೂಡ ಮಂತ್ರಿ ಮಾಡಿ ಅಂತ ಹೇಳಿ. ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಅವರು ಹೆಂಗಾಗ್ಬಿಟ್ಟಿದೆ ಅಂದರೆ ಲಕ್ಷ್ಮಣ್ ಸವದಿ ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ನಿಟ್ಟಿನಲ್ಲಿ. ಯಾಕಂದರೆ ಲಕ್ಷ್ಮಣ್ ಸವದಿ ಅವರು BJPಯಲ್ಲಿದ್ದರು, ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ DCM ಕೂಡ ಆಗಿದ್ರು, ಅಲ್ಲಿಂದ ಅವರು ಕಾಂಗ್ರೆಸ್ಸಿಗೆ ಬರ್ತಾರೆ. ಸೊ ಮೊದಲನೇ ಟರ್ಮಲ್ಲೇ 2023ರಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ರು ಲಕ್ಷ್ಮಣ್ ಸವದಿ ಅವರು ಮಂತ್ರಿ ಆಗ್ತೀನಿ ಅಂತ ಹೇಳಿ. ಬಟ್ ಆಗಲಿಲ್ಲ. ಬಟ್ 2ನೇ ಸಲ ನಾನು ಮಂತ್ರಿ ಆಗಲೇಬೇಕು ಅಂತ ಹೇಳಿ ಕಾದು ಕುಳಿತುಕೊಂಡಿದ್ದಾರೆ. ಸೊ ಕಾದು ನೋಡೋಣ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶ ಸಿಗುತ್ತೆ. ಇನ್ನೊಂದಿಷ್ಟು ಜನ ಲಿಸ್ಟಲ್ಲಿ ಇದ್ದಾರೆ ಲಿಂಗಾಯತ ಶಾಸಕರುಗಳು, ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ. 12ರಿಂದ ಒಂದು 15 ಜನ. ಸೊ ಅಲ್ಟಿಮೇಟ್ ಆಗಿ ಕಾಂಗ್ರೆಸ್ ಹೈಕಮಾಂಡು ಯಾರಿಗೆ ಮಣೆ ಹಾಕುತ್ತೆ, ಡಿ.ಕೆ. ಶಿವಕುಮಾರ್ ಅವರು ಯಾರ ಹೆಸರನ್ನ ಶಿಫಾರಸು ಮಾಡಿ ಫೈನಲ್ ಮಾಡ್ತಾರೆ, ಕಾದು ನೋಡಬೇಕಾಗತ್ತೆ.